ಈಗ ಸಿದ್ದರಾಮಯ್ಯ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗಣ 1,80,253 ಮನೆಗಳು ಸ್ಯಾಂಕ್ಷನ್ ಮಾಡಿದ್ರಣ್ಣ ಸ್ಲಮ್ ಬೋರ್ಡ್ಗೆ. ಅದೇ ತರ ರಾಜೀವ್ ಗಾಂಧಿ HP ಸ್ಕೀಮ್ ಅಂತ 47,856 ಮನೆಗಳು ಸ್ಯಾಂಕ್ಷನ್ ಮಾಡಿದ್ರಣ್ಣ. ಒಟ್ಟಾಗಿ 2,30,030 ಮನೆಗಳು ಆ ಹಿಂದಿನ ಸರ್ಕಾರದಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಇರುವಾಗ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ ಆ ಮನೆಗಳು ಸ್ಯಾಂಕ್ಷನ್ ಮಾಡಿದ್ರು. ಅದಾದ್ಮೇಲೆ ಬಿಜೆಪಿ ಸರ್ಕಾರ ಬಂತು, ಸಮ್ಮಿಶ್ರ ಸರ್ಕಾರ ಬಂತು, ಒಂದ್ ಮನೇನು ಕೊಟ್ಟಿಲ್ಲ, ಒಂದ್ ಮನೇನು ಸ್ಯಾಂಕ್ಷನ್ ಮಾಡಿಲ್ಲ ಅಣ್ಣ. ಈ ನಮ್ಮ ಸರ್ಕಾರ ಮೊನ್ನೆ ಕಾಂಗ್ರೆಸ್ ಸರ್ಕಾರ ಬಂದಾದ್ಮೇಲೆ ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದ್ಮೇಲೆ, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಆದ್ಮೇಲೆ, ನಾನು ವಸತಿ ಮಂತ್ರಿ ಆದ್ಮೇಲೆ, ನನ್ ಗಮನಕ್ಕೆ ಬಂದಾದ್ಮೇಲೆ ಈ ತರ 2,30,000 ಮನೆ ಅನ್ಕಂಪ್ಲೀಟ್ ಇದೆ, ಜನ ಬೀದಿಯಲ್ಲಿದ್ದಾರೆ. ಪಾಪ ಅವ್ರ ಜನ ಬೆನಿಫಿಷಿಯರಿ ದುಡ್ಡು ಕೊಡಕ್ ಸಾಧ್ಯ ಆಗಲ್ಲ ಅಂತ ನನ್ನ ಗಮನಕ್ಕೆ ಬಂದಾದ್ಮೇಲೆ ಹೆಂಗೋಪ ಈ ಗ್ಯಾರಂಟಿಗಳಲ್ಲಿ ಹೋಗಿ ಹೇಳೋದು. ಏನಕ್ಕಂದ್ರೆ ಈ ಗ್ಯಾರಂಟಿಗಳು 55,000 60,000 ಕೋಟಿ ಆಗ್ತದೆ. ಅದಲ್ಲಿ ಮನೆಗಳು ಕಂಪ್ಲೀಟ್ ಮಾಡಬೇಕಂದ್ರೆ ಕನಿಷ್ಠ 9,500 ಕೋಟಿ ಬೇಕಾಗ್ತದೆ. ಹೆಂಗ್ ಇವ್ರಿಗೆ ಹೋಗಿ ಕೇಳೋದಿದು ಅಂತ ಹೇಳ್ಬಿಟ್ಟು ಧೈರ್ಯ ಮಾಡಿ ಮನೆ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ತಂದೆ ನಾನು. ಸರ್, ಹಿಂದಿನ ಸರ್ಕಾರದಲ್ಲಿ ನಮ್ಮ ಸರ್ಕಾರ ಇರುವಾಗ ಈ ಮನೆಗಳು ಸ್ಯಾಂಕ್ಷನ್ ಆಗಿದ್ದು. ಅದಾದ್ಮೇಲೆ ಬಿಜೆಪಿ ಸರ್ಕಾರ ಬಂತು, ಸಮ್ಮಿಶ್ರ ಸರ್ಕಾರ ಬಂತು, ಒಂದ್ ಮನೇನು ಸ್ಯಾಂಕ್ಷನ್ ಮಾಡಿಲ್ಲ, ಒಂದ್ ಮನೇನು ಕೊಡಕ್ ಸಾಧ್ಯ ಆಗಲ್ಲ ಸರ್. ಬೆನಿಫಿಷರಿ ಒಂದ್ ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ ರೂಪಾಯಿ ಆಗ್ತದೆ. ಕೇಂದ್ರ ಸರ್ಕಾರದಿಂದ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ 1.5 ಲಕ್ಷ ಕೊಡ್ತವ್ರೆ. ಎಷ್ಟು ಕೊಡ್ತವ್ರೆ? ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ. ಅದಕ್ಕೆ ಬಡವ್ರ ಮನೆಗೆ GST 18% ಹಾಕಿ 1,30,030 ಹಿಂದಿಂದ ವಾಪಸ್ ತಗೊಳ್ತವ್ರೆ. ಮುಂದೆಯಿಂದ ಕೊಡ್ತವ್ರೆ 1,1,2 ಲಕ್ಷ ಕೊಡ್ತವ್ರೆ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ. ಅದೇ ಬಡವ್ರ ಮನೆಗೆ GST ಹಾಕಿ 18% 1,32,000 ರೂಪಾಯಿ ವಾಪಸ್ ತಗೊಳ್ತವ್ರೆ. ಹಾಗಾಗಿ ಮನೆ ಕಾಸು ಬಂದು 7.5 ಲಕ್ಷ ರೂಪಾಯಿ ಆಗ್ತದೆ. ಕೇಂದ್ರ ಸರ್ಕಾರದಿಂದ 1.5 ಲಕ್ಷ ಕೊಡ್ತಾರೆ, ರಾಜ್ಯ ಸರ್ಕಾರದಿಂದ ಜನರಲ್ಗೆ 1,20,000 ಕೊಡ್ತಾರೆ, SC ST ಇದ್ರೆ 2 ಲಕ್ಷ ಕೊಡ್ತಾರೆ. ಅವರೇಜ್ ತಗೊಂಡ್ರೆ ನಾವು 1.5 ಲಕ್ಷ ಆಗ್ತದೆ. 1.5 ಲಕ್ಷ ಮತ್ತೆ 1.5 ಲಕ್ಷ ಎಷ್ಟಾಯ್ತು? 3 ಲಕ್ಷ ಆಯ್ತು. ಟೋಟಲ್ 7.5 ಲಕ್ಷದಲ್ಲಿ 3 ಲಕ್ಷ ಹೋದ್ರೆ ಎಷ್ಟು ಉಳಿತು? 4.5 ಲಕ್ಷ. ಬೆನಿಫಿಷಿಯರಿಗಳು 4.5 ಲಕ್ಷ 10 ವರ್ಷದಲ್ಲಿ. ಯಾವಾಗ 2014 ಹಿಡ್ಕೊಂಡು 2025 ಬೆನಿಫಿಷಿಯರಿ ಪೇಮೆಂಟ್ ಎಷ್ಟು ಬರಬೇಕಾಗಿತ್ತು? 7,400 ಕೋಟಿ ಸ್ಲಮ್ ಬೋರ್ಡ್ ಬರಬೇಕಾಗಿತ್ತು. ರಾಜೀವ್ ಗಾಂಧಿ HP ಸ್ಕೀಮ್ದು 2,100 ಕೋಟಿ ಬರಬೇಕಾಗಿತ್ತು. ಒಟ್ಟಾಗಿ 9,500 ಕೋಟಿದಲ್ಲಿ ಬರೇ 310 ಕೋಟಿ ಬಂದಿದ್ದು. ಯಾರೋ 5,000 ಕೊಟ್ಟವ್ರೆ, ಯಾರೋ 10,000 ಕೊಟ್ಟವ್ರೆ, ಯಾರೋ 15,000 ಕೊಟ್ಟವ್ರೆ. ಆದ್ಮೇಲೆ ಬಡವ್ರು ಕೊಡಕ್ ಸಾಧ್ಯ ಆಗಲ್ಲ. ಮನೆ ಮುಖ್ಯಮಂತ್ರಿಗೆ, ಉಪಮುಖ್ಯಮಂತ್ರಿ ಗಮನಕ್ಕೆ ತಂದೆ. ಮನೆ ಮುಖ್ಯಮಂತ್ರಿನೂ ಉಪಮುಖ್ಯಮಂತ್ರಿಗಳು 2-3 ರಿವ್ಯೂ ಮೀಟಿಂಗ್ ಮಾಡಿ ನೀನ್ ಹೇಳ್ತಾರ ಸತ್ಯ ಕಣೋ, ಬಡವ್ರು ದುಡ್ಡು ಕೊಡಕ್ ಸಾಧ್ಯ ಆಗಲ್ಲ. ಈ ಮನೆ ಎಷ್ಟನ ಕಷ್ಟ ಆಗ್ಲಿ, ಎಷ್ಟನ ತೊಂದರೆ ಆಗ್ಲಿ, ಈ ದುಡ್ಡು ನಾನ್ ಕೊಡ್ತೀನಿ. ಒಂದು ಬರುತ್ತೆ 2026 ಕೊನೆಯಲ್ಲಿ ಈ 2,30,000 ಮನೆ ಕಂಪ್ಲೀಟ್ ಮಾಡ್ಬೇಕಂತ ಹೋದ ವರ್ಷ 500 ಕೋಟಿ ಕ್ಯಾಬಿನೆಟ್ ತಂದು ಅಪ್ರೂವ್ ಮಾಡಿ 500 ಕೋಟಿ ಬಿಡುಗಡೆ ಮಾಡಿದಕ್ಕೆ 36,789 ಮನೆಗಳು ಕೊಟ್ವಿ. ಏನಿಗೆ